ಬೆಳಕಿನ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಅನೇಕರ ಬಾಳಲ್ಲಿ ಶಾಶ್ವತವಾದಂತಹ ಅಂಧಕಾರ ಬರುವಂತಹ ಭೀತಿ ಶುರುವಾಗಿದೆ. ಕಾರಣ ಪಟಾಕಿ ಸಿಡಿತ. ಪಟಾಕಿ ಸಿಡಿತದಿಂದ ಕಣ್ಣಿನ ದೃಷ್ಟಿಗೆ ಕುತ್ತು ಬಂದಿದೆ ಅನೇಕರಿಗೆ. ಬೆಂಗಳೂರಿನಲ್ಲಿ 150ಕ್ಕೂ ಹೆಚ್ಚು ಮಂದಿಗೆ ಪಟಾಕಿ ಸಿಡಿತದ ಕಾರಣ ಗಾಯಗಳಾಗಿದೆ. ಪಟಾಕಿ ಸಿಡಿತದಿಂದ ಗಾಯಾಳುಗಳ ಸಂಖ್ಯೆ 150ಕ್ಕೆ ಏರಿಕೆ ಆಗಿದೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಸಂಖ್ಯೆ 37 ಆಗಿದ್ರೆ ನಾರಾಯಣ ನೇತ್ರಾಲಯದಲ್ಲಿ 90 ಜನ ಇಲ್ಲಿ ತನಕ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ನೇತ್ರಾಲಯದಲ್ಲಿ ಇಲ್ಲಿ ತನಕ ಒಟ್ಟು 10 ಪ್ರಕರಣಗಳು ಹೊಸದಾಗಿ ಬಂದಿದೆ. ಪಟಾಕಿ ಸಿಡಿತದಿಂದ ಕಣ್ಣಿನ ದೃಷ್ಟಿಗೆ ಅನೇಕರಿಗೆ ಕುತ್ತು ಬಂದಿದೆ. ಪಾಪ ತುಂಬ ಜನ ಪಟಾಕಿ ಹಚ್ಚೋದನ್ನು ನೋಡಿ ಸಂಭ್ರಮಿಸ್ತಾ ಇದ್ದವರು ಅವರಿಗೆ ಸಮಸ್ಯೆ ಆಗಿದೆ. ಇನ್ನು ಕೆಲವರು ಪಟಾಕಿನ ಬೇಕಾಬಿಟ್ಟು ನಿರ್ಲಕ್ಷ್ಯತನದಿಂದ ಹಚ್ಚಿದ್ರ ಪರಿಣಾಮವಾಗಿ ಅವ್ರ ಕಣ್ಣಿಗೂ ಸಮಸ್ಯೆ ಆಗಿದೆ. ರೆಟಿನಾ ಮತ್ತು ಕಾರ್ನಿಯಾ ಎರಡರ ಸಮಸ್ಯೆಯಿಂದ ಕೆಲವರಂತೂ ಶಾಶ್ವತವಾಗಿ ಅಂಧಕಾರಕ್ಕೆ ಹೋಗೋ ಸಮಯ. ನಾವು ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀವಿ, ಪಟಾಕಿಗೆ ಮುಂಚೆ ನೀವು ಮಾಡಬೇಕಾಗಿದ್ದೇನು ಅಂತ. ಎಷ್ಟೇ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳಿದ್ರು ಸ್ವಲ್ಪ ಯಾಮಾರ್ಬಿಡ್ತಾರೆ ಜನ. ಇನ್ನು ಕೆಲವರು ತಮ್ಮದಲ್ಲದ ತಪ್ಪಿಗೆ ತಾವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಕಣ್ಣಲ್ಲಿ ಇರಿಟೇಷನ್ ಆಗಿ ನೀರು ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಆವಾಗ ವಿಪರೀತ ಬರ್ನಿಂಗ್ ಆಗ್ಬಿಡುತ್ತೆ. ಅದು ಯಮಯಾತನೆ. ಅದು ಕಣ್ಣು ಉಜ್ಕೊಂಡ್ಬಿಡ್ತಾರೆ. ಅದೇ ನೀರು ಹಾಕಕ್ಕಾಗಲ್ಲ, ಮಲಗಕ್ಕಾಗಲ್ಲ. ವಿಪರೀತವಾದ ಯಮಯಾತನೆ ಅವರಿಗೆ. ಈ ವ್ಯಕ್ತಿನ ರೈಟ್ ಸೈಡ್ ನೋಡ್ತಿದ್ರಲ್ಲ, ಅವನು ಈ ಕಡೆ ಲೆಫ್ಟ್ ಅಲ್ಲಿ ನೋಡಿ ಫ್ಲವರ್ ಪಾಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಹೊಡೆಯಕ್ಕೆ ಹೋಗಿ ಅದು ಬ್ಲಾಸ್ಟ್ ಆಗಿ ಕಣ್ಣಿಗೆ ಬಿದ್ದಿರೋದು. ಕಣ್ಣಿನ ಗುಡ್ಡೆನೇ ಸೀಳೋಗಿದೆಯಂತೆ. ಡಾಕ್ಟ್ರೇ ಹೇಳಿದ್ದಾರೆ ಅವನಿಗೆ ಮತ್ತೆ ದೃಷ್ಟಿ ಬರಲ್ಲ ಅಂತಂದ್ಬಿಟ್ಟು. ಎಂಥ ಕೈಯಾರೆ ಹಾಳು ಮಾಡ್ಕೊಂಡಿರೋದು ಜೀವನನ. ಬಿಹಾರ ಮೂಲದ ಹುಡುಗ ಅವನು. ಮಿಂಟೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ.